ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ ಇವತ್ತಿನ ಲಾಗ್ ಏನಿಲ್ಲದೆ ಅಂತ ನೋಡ್ಕೊಳ್ಳೋಣ. ಇವತ್ತು ನೋಡಿ ನಾವು ಹೂವಿನ ಗಿಡ ಕಟ್ ಮಾಡ್ತಾ ಇದ್ವಿ. ಇನ್ನೇನು ಮಳೆಗಾಲ ಬಂತಲ್ರಿ, ಅದಕ್ಕೋಸ್ಕರ ಹೂವಿನ ಗಿಡ ಬೇರೆ ರೋಗಗಳು ಬಿದ್ದಿದ್ವು. ಅದಕ್ಕೋಸ್ಕರ ಹೂವು ಜಾಸ್ತಿ ಬಿಡ್ತಿದ್ದಿಲ್ಲ. ಅದಕ್ಕೋಸ್ಕರ ನಾವು ಕಟ್ ಮಾಡ್ತಿದ್ದೀವಿ ರೀ. ಈ ರೀತಿ ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾವು ವರ್ಷಕ್ಕೊಂದ್ಸಲ ಆದ್ರೂ ಕಟ್ ಮಾಡ್ತಿರ್ತೀವಿ ನೋಡಿ. ಅಕ್ಕಿ ಗಿಡ ಕೂಡ ಅಷ್ಟೇ, ನಾವು ಕಟ್ ಮಾಡಿ ಅಷ್ಟು ದೊಡ್ಡದು ಬೆಳೆದೈತಿ. ನೋಡ್ಬೋದು, ತುದಿ ಬಿಡ್ತೀವಿ, ಸೈಡೆಲ್ಲ ಕಟ್ ಮಾಡ್ತೀವಿ. ಹಂಗಾಗಿಬಿಟ್ಟು ಚೆನ್ನಾಗಿ ಬೆಳ್ತೈತೆ ನೋಡ್ರಿ ಅಕ್ಕಿ ಗಿಡ ಕೂಡ. ಇವಾಗ ನಮಗೆ ಹೂವು ಇಲ್ಲೆಲ್ಲ ಪೂಜೆಗೆ ಅಂತ ಬೇಜಾರಾಗ್ತೈತಿ. ಹೂವಿನ ಗಿಡ ಕಟ್ ಮಾಡಿರೋಕ್ಕೋಸ್ಕರ ಅದನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ವಿ ನಾವು, ಇಷ್ಟಪಟ್ಟು ತುಂಬ ಹೂವು ಸಿಗ್ತಿದ್ವು ನಾವು ಪೂಜೆ ಮಾಡೋಕೆ. ಮತ್ತು ಪೂಜೆ ಇಲ್ಲದ ದಿವಸ ನಾವು ಹೂವು ಹರಿತಿದ್ದಿಲ್ಲ, ಚೆಂದ ಕಾಣ್ತದೆ ಗಿಡ ಅಂತೇಳಿ ಹಂಗೆ ಬಿಡ್ತಿದ್ವಿ ರೀ. ಹೂವನ್ನ ಕೀಳ್ತಿದ್ದಿಲ್ಲ. ನೋಡ್ಬೋದು, ಈಗ ಅದಿಷ್ಟು ಕೀಳಬೇಕು, ಇಷ್ಟು ಕಿತ್ತಿದ್ದಾರೆ ನಮ್ಮ ಯಜಮಾನ್ರಾಗಲೇ. ಯಾವಾಗಲೂ ಈ ರೀತಿ ಸವರ್ತಾ ಇದ್ರೆ ಗಿಡ ಚೆನ್ನಾಗಿ ಬೆಳಿತೈತಿ. ಸುಮ್ಮನೆ ಹಂಗೆ ಬಿಟ್ಟರೆ ನಾವು ಅವು ಬೆಳೆಯೋದಿಲ್ಲ ಅಷ್ಟು ನೀಟಾಗಿ. ಯಾವ ಕಡೆ ಬೇಕು ಆ ಕಡೆ ಹಂಗೆ ಬೆಳೆದು ಬಿಡ್ತೇವೆ. ಅದಕ್ಕೆ ಗಿಡ ಕಟ್ ಮಾಡಿದ ಮುಗೀತು. ನಾವೀಗ ಬ್ಲೌಸ್ ಹೊಲಿತಾ ಇದ್ವಿ. ನೋಡ್ಬೋದು, ಅರ್ಧ ಆಗೈತೆ ಅದು ಕೂಡ. ಈಗ ಊರಿಗೆ ಹೋಗ್ತಿಲ್ಲ ಅಲ್ರಿ, ಕುರಿ ಫಾರಂ ಹತ್ರ. ಅದಕ್ಕೆ ಮನೆಯಲ್ಲಿ ಸುಮ್ಮನೆ ಬ್ಲೌಸ್ ಹೊಲಿತಾ ಇದ್ದೀವಿ ನೋಡಿ. ನಾವು ಇಷ್ಟು ದಿನ ಹೊಲಿಯೋದು ಬಿಟ್ಟಿದ್ವಿ, ಕುರಿ ಫಾರಮ್ಗೆ ಹೋಗ್ತಿದ್ವಲ್ಲ, ಅದಕ್ಕೋಸ್ಕರ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಇವಳು ಭಾವನ ಮಗಳು ಕೃತಿಕ ನಮ್ಮ ಅದಕ್ಕರೆ ಕೂತಿದ್ದಾನೆ. ಅದು ಬೇವು ಬೆಲ್ಲ ತಿಂತದೆ ನೋಡ್ರಿ. ಇವಾಗ ಪೂಜೆ ನೋಡ್ರಿ, ಶುಕ್ರವಾರ ಪೂಜೆ ನಮ್ದು ಈ ಥರ ಆಗೈತಿ. ಹೂವು ಸ್ವಲ್ಪನೇ ಸಿಕ್ಕಿದ್ವು. ನಿಂಗೆ ಗಿಡ ಕಟ್ ಮಾಡಿದ್ವಲ್ಲ, ಅವನ್ನೇ ಒಂದು ಸ್ವಲ್ಪ ಮುಡಿಸ್ಬಿಟ್ಟು ನಾವು ಪೂಜೆ ಮಾಡಿದೀವಿ. ಮಕ್ಕಳು ಕೂಡ ಚವಂಗ ಆಡ್ತಾ ಇದ್ದಾರೆ ನಮ್ಮ ಯಜಮಾನ್ರ ಜೋಡಿ. ಮತ್ತೆ ಹೊರಗಡೆ ಬಿಟ್ಟರೆ ಬಿಸಿಲಲ್ರಿ ಭಾಳ, ಸುಮ್ಮನೆ ಅಡ್ಡಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಆಟ ಆಡ್ತಾ ಇದ್ದಾರೆ ನೋಡಿ. ಒಳಗಡೆ ಕೂರಿಸಿರೋಕ್ಕೋಸ್ಕರ. ಮತ್ತು ಕ್ಯಾರಮ್ ಕೂಡ ಆಡ್ತಾರೆ. ಚವಂಗ ಆಡೋದು ಕಮ್ಮಿ ರೀ, ಅವರು ಕ್ಯಾರಮ ಜಾಸ್ತಿ ಆಡ್ತಾರೆ. ಸುಮ್ಮನೆ ಬಿಸಿಲಲ್ಲಿ ತಿರುಗ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಆಟ ಆಡ್ತಾರೆ. ಮನೆಯವ್ರು ಕೂತ್ಕೊಂಡ್ಬಿಟ್ಟು ಅವರು ಕೂಡ ಚೆನ್ನಾಗಿ ಆಟ ಆಡ್ತಾರೆ. ನೋಡ್ಬೋದ್ರಿ, ನಾವು ನಮ್ಮ ಶಿವಾನಂದಿನ ಮಾರಕ್ಕೆ ಕೊಟ್ವಿ. ಅದಕ್ಕೋಸ್ಕರ ನಮ್ಮ ಮನೆಯವರು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ತರ್ತಾಯಿದ್ದೀವಿ. ತಂದ ಮೇಲೆ ತೋರಿಸ್ತೀನಿ ರೀ ನಾನು ನಿಮಗೆ. ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀವಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.